24 ಗಂಟೆಗಳ ಪ್ರಮುಖ ಸುದ್ದಿಗಳು. ಉಕ್ರೇನ್ ಹಾಗೂ 9 ಯುರೋಪಿಯನ್ ದೇಶಗಳು ಫ್ರೇಯಾ ರಕ್ಷಣಾತ್ಮಕ ಕ್ಷಿಪಣಿ ಮೈತ್ರಿಕೂಟವನ್ನು ರಚಿಸಿವೆ. ರಷ್ಯಾ ಉಕ್ರೇನ್ ಸಂಘರ್ಷದ ನಡುವಿನ ಯುರೋಪಿನ ಸಮೂಹ ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದ ಕೈಗೆಟುಕುವ ವೆಚ್ಚದ ಕ್ಷಿಪಣಿ ವಿರೋಧಿ ಆಂಟಿಬಲಿಸ್ಟಿಕ್ ವ್ಯವಸ್ಥೆಯನ್ನು 12 ತಿಂಗಳೊಳಗೆ ಕಾರ್ಯಾಚರಣೆಗೆ ತರಲು ಗುರಿ ಹೊಂದಿವೆ. ಭಾರತ ಯುನೈಟೆಡ್ ಕಿಂಗ್ಡಮ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ ಬಂದಿದೆ. ಇದರ ಮೂಲಕ ಯುನೈಟೆಡ್ ಕಿಂಗ್ಡಮ್ನ 99% ಸುಂಕ ಸಾಲುಗಳಿಗೆ ಭಾರತೀಯ ಉತ್ಪನ್ನಗಳಿಗೆ ಶೂನ್ಯ ಸುಂಕ ಸೌಲಭ್ಯ ದೊರೆಯಲಿದೆ. ಜೊತೆಗೆ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಅಡಿಯಲ್ಲಿ ಅರ್ಹ ಭಾರತೀಯ ವೃತ್ತಿಪರರು ದ್ವಿಗುಣ ಸಾಮಾಜಿಕ ಭದ್ರತಾ ಕೊಡುಗೆ ಪಾವತಿಯಿಂದ ವಿನಾಯಿತಿ ಪಡೆಯಲಿದ್ದಾರೆ. At Universal Group of Institutions, we provide you BA, BCom, BSc integrated with UPSC. ಹೋರ್ಮುಜ್ ಜಲಸಂಧಿಯ ಹಡಗುಗಳ ಮೇಲಿನ ದಾಳಿಗಳ ಬಳಿಕ ಸೀಫೇರರ್ ಕಸ್ಟ್ ಯೋಜನೆಯನ್ನು ಆರಂಭಿಸಲಾಗಿದೆ. ಈ ಯೋಜನೆಯಡಿ ಸಂಘರ್ಷಪೀಡಿತ ಪರ್ಷಿಯನ್ ಕೊಲ್ಲಿಯ ಮಾರ್ಗಗಳಲ್ಲಿ ಸಂಚರಿಸುವ ಭಾರತದ 2.4 ಲಕ್ಷ ನಾವಿಕರಿಗೆ ನೈಜ ಸಮಯದ ಮೇಲ್ವಿಚಾರಣೆ, ಸಂಪರ್ಕಾಧಿಕಾರಿಗಳು, ತುರ್ತು ಸ್ಥಳಾಂತರ ಹಾಗೂ ತಾಯ್ನಾಡಿಗೆ ವಾಪಸಾತಿ ನೆರವು ಒದಗಿಸಲಾಗುತ್ತದೆ. ಈ ಯೋಜನೆಯನ್ನು ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯ ಜಾರಿಗೊಳಿಸಿದೆ. ಭಾರತೀಯ ವಾಯುಪಡೆ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ಗಳನ್ನು ಖರೀದಿಸುತ್ತಿದೆ. ಇವು ರಡಾರ್, ಎಲೆಕ್ಟ್ರೋ ಆಪ್ಟಿಕಲ್ ಸಂವೇದಕಗಳು ಹಾಗೂ ಸಂವಹನ ಪೇಲೋಡ್ಗಳ ನೆರವಿನಿಂದ ತಿಂಗಳುಗಳ ಕಾಲ ಸಮತಾಪ ಮಂಡಲದಲ್ಲಿ ಕಾರ್ಯನಿರ್ವಹಿಸಿ ಗಡಿಭಾಗಗಳ ನಿರಂತರ ಮೇಲ್ವಿಚಾರಣೆ ನಡೆಸಲಿವೆ. ಇದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಗುಪ್ತಚರ ಮಾಹಿತಿ ಸಂಗ್ರಹಣೆಯಲ್ಲಿ ಮಹತ್ವದ ಸಾಧನೆಯಾಗಿದೆ. ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಅನಿಲ್ ಮೆನನ್ ಇಬ್ಬರು ರಷ್ಯನ್ ಕಾಸ್ಮೊನಾಟ್ಗಳೊಂದಿಗೆ ಸೋಯುಜ್ ಹೊಸ ವ್ಯವಕಲನ 29 ಯಾನದಲ್ಲಿ ತಮ್ಮ ಮೊದಲ ಬಾಹ್ಯಾಕಾಶ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಅವರು 8 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಾರ್ಯನಿರ್ವಹಿಸಲಿದ್ದು, ಇದು ಭಾರತದ ಜಾಗತಿಕ ಬಾಹ್ಯಾಕಾಶ ಸಾಧನೆಗೆ ಹೆಮ್ಮೆಯ ಮೈಲಿಗಲ್ಲಾಗಿದೆ. ಕರ್ನಾಟಕ ಸರ್ಕಾರ ದೇಶದ ಮೊದಲ ಸರ್ಕಾರಿ ಪ್ರೇರಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಹಾಗೂ ಕೃತಕ ಬುದ್ಧಿಮತ್ತೆ ಹಬ್ ಸ್ಥಾಪಿಸುವುದಾಗಿ ಘೋಷಿಸಿದೆ. ಬೆಂಗಳೂರಿನ 17,000 ಸ್ಟಾರ್ಟ್ಅಪ್ಗಳು ಹಾಗೂ ಭಾರತದ 40% ಸಾಫ್ಟ್ವೇರ್ ರಫ್ತು ಪಾಲು ಹೊಂದಿರುವ ತಂತ್ರಜ್ಞಾನ ಪರಿಸರವನ್ನು ಬಳಸಿಕೊಂಡು ಮುಂದಿನ ತಲೆಮಾರಿನ ತಂತ್ರಜ್ಞಾನ ನಾಯಕತ್ವವನ್ನು ನಿರ್ಮಿಸುವ ಗುರಿ ಹೊಂದಿದೆ. ಭಾರತ ಸರ್ಕಾರ ದೇಶದ ಮೊದಲ ಸೇವಾ ಉತ್ಪಾದನಾ ಸೂಚ್ಯಂಕ ಇಂಡೆಕ್ಸ್ ಆಫ್ ಸರ್ವಿಸಸ್ ಪ್ರೊಡಕ್ಷನ್ ಪ್ರಯೋಗಾತ್ಮಕ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ. ಇದು 2024-25 ಅನ್ನು ಆಧಾರ ವರ್ಷವಾಗಿ ಹೊಂದಿದ್ದು 19 ಉಪವಲಯಗಳು ಹಾಗೂ ಔಪಚಾರಿಕ ಸೇವಾ ವಲಯದ 60% ಭಾಗವನ್ನು ಒಳಗೊಂಡ ಮಾಸಿಕ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ಭಾರತದ ಸ್ಥೂಲ ಆರ್ಥಿಕ ಅಂಕಿಅಂಶ ವ್ಯವಸ್ಥೆಯಲ್ಲಿದ್ದ ಪ್ರಮುಖ ಕೊರತೆಯನ್ನು ತುಂಬಲಿದೆ. ಭಾರತೀಯ ನೌಕಾಪಡೆಯ ಎನ್ಎಸ್ ಸುದರ್ಶಿನಿ ಲೋಕಾಯನ ಉಪಕ್ರಮದಡಿ ಸೇಲ್ ಬಾಸ್ಟನ್ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. 20 ರಾಷ್ಟ್ರಗಳ 60ಕ್ಕೂ ಹೆಚ್ಚು ಎತ್ತರದ ಹಡಗುಗಳೊಂದಿಗೆ ಪಾಲ್ಗೊಂಡ ಈ ಕಾರ್ಯಕ್ರಮವು ಭಾರತದ ನೌಕಾ ತರಬೇತಿ ಸಾಮರ್ಥ್ಯ ಮತ್ತು ಅಟ್ಲಾಂಟಿಕ್ ಪ್ರದೇಶದಲ್ಲಿನ ಸಾಗರ ರಾಜತಾಂತ್ರಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.